ನಮಸ್ಕಾರ ಸ್ನೇಹಿತರೆ, ನಿಮ್ಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಕ್ಕೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಜನವರಿ 13, 2025ರಿಂದ ಮಹಾಕುಂಭ ಮೇಳ ಉತ್ತರ ಪ್ರದೇಶದಲ್ಲಿ ನಡೀತಾ ಇದೆ. ಅದಕ್ಕಾಗಿ ಅಲ್ಲಿನ ಸರ್ಕಾರ 76ನೇ ಜಿಲ್ಲೆಯನ್ನ ಘೋಷಣೆ ಮಾಡಿದೆ. ನಮ್ಮ ದೇಶದಲ್ಲಿ ಅತ್ಯಂತ ದೊಡ್ಡ ರಾಜ್ಯ ಉತ್ತರ ಪ್ರದೇಶ. ಅದರಲ್ಲಿ 75 ಜಿಲ್ಲೆಗಳಿತ್ತು. ಆದರೆ ಇನ್ನು ಮುಂದೆ ಮಹಾಕುಂಭ ಮೇಳ ನಡೆಯುವ ಜಾಗವನ್ನೇ, ಅದರ ಹಳ್ಳಿಗಳನ್ನೆಲ್ಲ ಸೇರಿಸಿ ಅನುಬಂಧ 1ರ ಅನ್ವಯ ಅದನ್ನೇ ಒಂದು ಜಿಲ್ಲೆಯನ್ನಾಗಿ ಘೋಷಿಸುವ ನಿರ್ಧಾರವನ್ನ ಅಲ್ಲಿನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ತಗೊಂಡಿದ್ದಾರೆ. ಅಂದರೆ ಆ ಒಂದು ಪ್ರದೇಶವನ್ನ ಜಿಲ್ಲೆಯಾಗಿ ಘೋಷಣೆ ಮಾಡಿ ಅದರ ಅಭಿವೃದ್ಧಿಯನ್ನ ಮಾಡಿ ಅಲ್ಲಿ ಕುಂಭಮೇಳವನ್ನ ಮಾಡೋದಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಬೇಕು. ಆ ಮೂಲಕ ಅಲ್ಲಿನ ಆಡಳಿತ ಕೆಲಸ ಕಾರ್ಯಗಳಿಗೆ ಚುರುಕು ಮುಟ್ಟಿಸಬೇಕು ಅನ್ನುವಂಥದ್ದು ಯೋಗಿ ಆದಿತ್ಯನಾಥ್ ಅವರ ಸರ್ಕಾರದ ಯೋಚನೆಯಾಗಿದೆ. ಪ್ರತಿ 3 ವರ್ಷಕ್ಕೊಮ್ಮೆ ಕುಂಭಮೇಳ ಆಗುತ್ತೆ. ಪ್ರತಿ 6 ವರ್ಷಕ್ಕೊಮ್ಮೆ ಅರ್ಧ ಕುಂಭಮೇಳ ಆಗುತ್ತೆ. 12 ವರ್ಷಗಳಿಗೊಮ್ಮೆ ಮಹಾ ಕುಂಭಮೇಳ ಆಗುತ್ತೆ. ಈ ಎಲ್ಲ ಕುಂಭಮೇಳಗಳು ಆಗುವಂತಹ ಜಾಗವನ್ನೇ ಒಂದು ಜಿಲ್ಲೆಯಾಗಿ ಮಾಡಲಿಕ್ಕೆ ಹೊರಟಿದೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ. ಇನ್ನು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಇರ್ಬೋದು, ಹೆಚ್ಚುವರಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಇರ್ಬೋದು, ಹಾಗೇನೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಎಲ್ಲ ಅಧಿಕಾರಿಗಳು ಕೂಡ ಪ್ರಯಾಗರಾಜ್ ಜಿಲ್ಲೆಯ ವ್ಯಾಪ್ತಿಗೆ ಒಳಪಡುತ್ತವೆ. ಇನ್ನು ಸೆಕ್ಷನ್ 14/1 ಸಿವಿಲ್ ಡಿಫೆನ್ಸ್ ಕೋಡ್ 2023ರ ಅನ್ವಯ ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಹಾಗೇನೆ ಯೋಗಿ ಆದಿತ್ಯನಾಥ್ ಜಿ ಅವರ ಸರ್ಕಾರ ದೇಶದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಯನ್ನು ಕೂಡ ಈ ಮಹಾಕುಂಭಮೇಳಕ್ಕೆ ಸ್ವಾಗತ ಮಾಡಿದ್ದಾರೆ. ಕಳೆದ ಮಹಾಕುಂಭಮೇಳದಲ್ಲಿ 5 ಕೋಟಿ ಜನರು ಭಾಗವಹಿಸಿದರು. ಈ ಬಾರಿಯ ಜನವರಿ 13, 2025ರ ಮಹಾಕುಂಭ ಮೇಳವು ಎಷ್ಟು ಕೋಟಿ ಜನರನ್ನ ತನ್ನೆಳೆಗೆ ಸೆಳಿಬಹುದು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.